ಟೀಕೆಗಳಿಗೆ ಸಮರ್ಥ ಶಾಮನೂರು ಖಡಕ್ ಆದಂತಹ ಕೌಂಟರ್ನ ಕೊಟ್ಟಿದ್ದಾರೆ. ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮಜ್ಜ ತುಂಬಾ ಕೆಲಸವನ್ನ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೂಡ ಅಶ್ವವೇಗ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿಶ್ವಾಸ ವ್ಯಕ್ತಪಡಿಸುತ್ತಾ ಇರುವಂಥದ್ದು. ನಮ್ಮ ತಾತನ ಕೆಲಸದ ಬಗ್ಗೆ ಜನ ಮಾತನಾಡಿದಾಗ ನನಗೆ ಖುಷಿ ಆಗುತ್ತೆ. ಸಿಎಂ ನನ್ನ ಪರ ಪ್ರಚಾರಕ್ಕೆ ಬರ್ತಿರೋದು ಕೂಡ ಖುಷಿ ಕೊಡ್ತಾ ಇದೆ. ಮತದಾರರು ಆಸ್ಪತ್ರೆ ಮನೆ ಕೇಳ್ತಾ ಇದ್ದಾರೆ. ನಾನು ವಿಧಾನಸಭೆಗೆ ಹೋದಾಗ ಈ ಬಗ್ಗೆ ಮಾತನಾಡ್ತೀನಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಾತನಾಡಿದ್ದಾರೆ. ಒಂದಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದೆ. ಅದೆಲ್ಲವಕ್ಕೂ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಅಪ್ಪಾಜಿ ಅಂತ ಕರಿತಾ ಇರ್ತಾರೆ ಶಾಮನೂರು ಶಿವಶಂಕರಪ್ಪನವರಿಗೆ. ದಾವಣಗೆರೆ ಭಾಗದ ಆಸುಪಾಸು ಜನರೆಲ್ಲರೂ ಕೂಡ ಅಪ್ಪಾಜಿ ಅಪ್ಪಾಜಿ ಅಂತಾನೆ ಕರಿತಾ ಇರ್ತಾರೆ. ಸಾಕಷ್ಟು ವಿಶ್ವಾಸವನ್ನ ಗಳಿಸಿರ್ತಾರೆ ಅವರು ಸುತ್ತಮುತ್ತಲೂ ಕೂಡ. ಎಲ್ಲರ ವಿಶ್ವಾಸವನ್ನು ಕೂಡ, ಎಲ್ಲ ಸಮುದಾಯದವರ ವಿಶ್ವಾಸವನ್ನು ಕೂಡ ಬರೀ ಲಿಂಗಾಯತ ಮತಗಳನ್ನು ಸೆಳೆಯೋದ್ರಲ್ಲಷ್ಟೇ ಅಲ್ಲ, ಅಲ್ಪಸಂಖ್ಯಾತರು ಮುಸ್ಲಿಂ ಅವರ ಜೊತೆ ಕೂಡ ಒಂದೊಳ್ಳೆ ಒಡನಾಟ ಬಾಂಧವ್ಯವನ್ನ ಇಟ್ಕೊಂಡಿರ್ತಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ಮಾಡಿರ್ತಾರೆ. ಶಾಲೆ ಕಾಲೇಜುಗಳಿಗೂ ಕೂಡ ಸಾಕಷ್ಟು. ಸೊ ಹಾಗಾಗಿ ಟೀಕೆಗಳನ್ನ ಕೊಡುವಂಥವ್ರಿಗೆ ಸಮರ್ಥ ಶಾಮನೂರು ಖಡಕ್ ಆದಂತಹ ಕೌಂಟರ್ನ ಕೊಟ್ಟಿದ್ದಾರೆ. ನಮ್ಮ ಅಜ್ಜ ತುಂಬಾ ಕೆಲಸವನ್ನ ಮಾಡಿದ್ದಾರೆ ದಕ್ಷಿಣ ಕ್ಷೇತ್ರದಲ್ಲಿ. ಗ್ಯಾರಂಟಿ ಯೋಜನೆಗಳು ಕೂಡ ನಮ್ಮ ಕೈ ಹಿಡಿಯಲಿದೆ ಅಂತ ಹೇಳ್ತಿದ್ದಾರೆ. ಅಶ್ವವೇಗ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಹಾಗೆ ಯೂತ್ ಐಕಾನ್ ಆಗಿರುವಂತಹ ಸಮರ್ಥ ಶಾಮನೂರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಪ್ರಚಾರ ಎಲ್ಲ ಬಹಳ ಚೆನ್ನಾಗಿ ಮ್ಯಾಮ್, ನೀವು ನೋಡ್ತಿದ್ದೀರಾ ಇಷ್ಟು ಬಿಸಿಲಿನಲ್ಲಿ ನಮ್ಮ ಕಾರ್ಯಕರ್ತರು ಎಷ್ಟೊಂದು ಹೊರಗೆ ಬರ್ತಿದ್ದಾರೆ. ಆಮೇಲೆ ಕಾಂಗ್ರೆಸ್ ವೋಟ್ ಹಾಕದ ಮತ ಹಾಕರು ಎಲ್ಲರೂ ಎಷ್ಟು ಹೊರಗೆ ಬರ್ತಿದ್ದಾರೆ ಅಂತ. ಸರ್, ಅಜ್ಜನ ಕ್ಷೇತ್ರದಲ್ಲಿ ನೀವು ಇವಾಗ ಅಭ್ಯರ್ಥಿ ಆಗಿದ್ದೀರಾ, ಮತದಾರರು ಏನ್ ಹೇಳ್ತಾ ಇದ್ದಾರೆ? ಮತದಾರರು ಬಹಳ ಖುಷಿ ಪಟ್ಟೇರಿ ಸರ್, ಖುಷಿಪಟ್ರಿ ಮ್ಯಾಮ್. ಅದು ಮುಖ್ಯವಾಗಿ ನಮ್ದು ಗ್ಯಾರಂಟಿ ಯೋಜನೆಗಳು ಏನಿದಾವ್ರಿ ಮ್ಯಾಮ್, ಅವ್ ನಮ್ ಕೈ ಹಿಡಿತವೆ. ಯಾಕಂದ್ರೆ ನಾವು ಅಡ್ಡಾಡಕರ ಎಲ್ಲ ಮಹಿಳೆಯರು ಬಹಳ ಇಷ್ಟಪಡ್ತಿದ್ದಾರೆ. ಇದು 2,000 ರೂಪಾಯಿ ಇರ್ಲಿ, ಶಕ್ತಿ ಯೋಜನೆ ಇರ್ಲಿ, ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಜ್ಜರ್ ಮಾಡಿರೋ ಕೆಲಸಗಳು ಎಲ್ಲ ಅದರಿಂದಾನೇ ನಮಗೆ ಮತಗಳು ಬೀಳ್ತವೆ ಅಂತ ನನಗೆ ಭರವಸೆ ಐತಿ ಮ್ಯಾಮ್. ಸರ್, ಯಾವ ಒಂದು ಅಭ್ಯರ್ಥಿಯನ್ನ ತರಬೇಕು ಅಂತ ನೀವು ಯೋಜನೆಯನ್ನ ಮಾಡ್ಕೊಂಡಿದ್ದೀರಾ? ಮನೆ ಅಡ್ಡಾಡ್ತಿದೀವಿ. ಅದು ಯಾಕೆ ಮುಖ್ಯ ಅಂದ್ರೆ ಜನ ಸಂಪರ್ಕ ಮುಖ್ಯ ಮ್ಯಾಮ್. ಈಗ ಎಲ್ಲಾರು ಶಂಕರಾಚಾರ್ಯ ನೆನ್ಸಕಾರ ಅದೇ ಒಂದ್ ಮುಖ್ಯವಾಗಿ ನೆನೆಸ್ತಾರೆ. ಅದವ್ರು ಯಾವಾಗ್ಲೂ ಕೈಗೆ ಸಿಗ್ತಿದ್ರು, ಎಲ್ಲರನ್ನ ಸ್ಪಂದಿಸ್ತಿದ್ರು. ಹೇಳ್ತಾರೆ ಇನ್ನು ಚಿಕ್ಕವರು ಅಂತ ಹೇಳ್ಬಿಟ್ಟು. ಆ ಟೀಕೆಗಳಿಗೆ ಏನ್ ಉತ್ತರ ಕೊಡ್ತೀರಾ ಸರ್? ಇಲ್ರಿ ಮ್ಯಾಮ್, ಈಗ ನೀವೇ ನೋಡ್ರಿ, ನಾವ್ ಮಾತಾಡೋ ರೀತಿ ನೀತಿ, ಆಮೇಲೆ ಬೇರೆ ಪಕ್ಷದ ಕ್ಯಾಂಡಿಡೇಟ್ಸ್ ಮಾತಾಡೋ ರೀತಿ ನೀತಿ, ಅದರದ್ದೇ ಲೆಕ್ಕ ಹಾಕಿದ್ರೆ ನಾವ್ ಅವ್ರಕ್ಕಿಂತ ನಮ್ ವಿಚಾರಗಳಲ್ಲಿ ನಾವ್ ಹೆಂಗೆ ಜನ ಸ್ಪಂದಿಸ್ತಿರ್ತೀವಿ, ಹೆಂಗೆ ಮರ್ಯಾದೆ ಕೊಡ್ತೀವಿ ನಮ್ಮ ಅಪೋನೆಂಟ್ಸ್ಗೆ, ಅದ್ರಲ್ಲಿ ನಾವು ದೊಡ್ಡವರಾಗ್ಲಿಲ್ಲ ಮ್ಯಾಮ್. ಯಾಕಂದ್ರೆ ಅವ್ರು ಬರೇ ನಮ್ ಬಗ್ಗೆ ಟಿಪ್ಪಣಿ ಮಾಡ್ತಾರೆ. ಅವ್ರ ಸ್ವಂತ ವಿಚಾರಗಳೇನು, ಉದ್ಯೋಗ ಪರವಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಒಂದ್ ಮಾತು ಹೇಳಲ್ರಿ ಮ್ಯಾಮ್. ಸೊ ಅದಕ್ಕೆ ನೀವ್ ಹೇಳ್ರಿ ಮ್ಯಾಮ್, ನಿಮಗೆ ಒಬ್ರು ಈಗ ಬೆರಳು ತೋರ್ಸೋರ್ ಬೇಕಾ, ಇಲ್ಲಾಂದ್ರೆ ಒಬ್ರು ಕೆಲಸ ಮಾಡೋರ್ ಬೇಕಾ? ಸರ್, ಅಭಿಮಾನಿಗಳು ಆಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು, ಮತದಾರರು ಕೂಡ ಹೆಚ್ಚಿನದಾಗಿ ಒಂದು ನಿಮ್ಮ ಮೇಲೆ ಒಲವನ್ನ ತೋರಿಸ್ತಾ ಇದ್ರು. ಮತದಾರರು ಏನ್ ಹೇಳ್ತಾ ಇದಾರೆ ಸರ್? ಮನೆಗೆ ಹೋಗ್ತಾ ಇರ್ತೀರಾ? ಹ್ಞೂನ್ರಿ, ಈಗ ಡೆಫಿನೆಟ್ಲಿ ಮ್ಯಾಮ್, ಈಗ ಮುಖ್ಯವಾಗಿ ಜನಕ್ಕೆ ಇದು ಯೋಜನೆಗಳು ಎಲ್ಲವೂ ಮುಟ್ತಿದಾವ್ರಿ ಮ್ಯಾಮ್. ಈ ಕಾಂಗ್ರೆಸ್ಸಿನ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಯೋಜನೆಗಳು, 5 ಗ್ಯಾರಂಟಿಗಳು, ಅವು ನಮಗೆ ಬಹಳ ಸಹಕಾರ ಮಾಡ್ತವೆ. ಅದು ಬಿಟ್ರೆ ಮತದಾರರು ಮುಖ್ಯವಾಗಿ ಏನೈತ್ರಿ ಮ್ಯಾಮ್, ಇದು ದಾವಣಗೆರೆ ದಕ್ಷಿಣನಲ್ಲಿ ಹೆಲ್ತ್ ಕೇರಿನ ವಿಚಾರ ಬರ್ತೈತಿ. ಅದ್ರಲ್ಲಿ ಒಂದು PHCಗಳು ಸ್ಟ್ರೆಂಥನ್ ಮಾಡಬೇಕು. ಒಂದು ಆಸ್ಪತ್ರೆ ಮಧ್ಯಕ್ಕೆ ನಮ್ಮ KR ರೋಡ್ ವಿಮೆನ್ಸ್ ಅಂಡ್ ಚಿಲ್ಡ್ರನ್ಸ್ ಹೆಂಗೈತಿ ಹಂಗೆ ಒಂದು ಹಾಸ್ಪಿಟಲ್ ಕಟ್ರೆ ಬಹಳ ಅನುಕೂಲ ಆಗ್ತೈತಿ. ಅದು ಬಿಟ್ರೆ ಹೌಸಿಂಗಿನ ವಿಚಾರನು ಬಹಳ ಜನ ಇಟ್ಕೊಂಡ್ರಿ ಮ್ಯಾಮ್. ಈಗ ಒಂದ್ ನಿಮಿಷ ಅಮ್ಮ, ಇದು ಹೌಸಿಂಗ್ ಬಂದಾಗ ಪ್ರತಿ ಒಂದ್ ವಾರ್ಡ್ ನಲ್ಲಿ ಹಕ್ಪತ್ರದ ಬೇಡಿಕೆ ಐತ್ರಿ ಮ್ಯಾಮ್. ಹಕ್ಪತ್ರಗಳು ಕೊಡಿಸ್ರಿ. ಆಮೇಲೆ ಈ ಆಶ್ರಯ ಯೋಜನೆ ಏನೈತ್ರಿ ಮ್ಯಾಮ್, ಅದು ಒಂದು ನಾನು ಈಗ ವಿಧಾನಸೌಧಕ್ಕೆ ಹೋದಾಗ ಅದು ಎತ್ತುತ್ತೀನಿ ಮಾತು, ಅದು ಆಶ್ರಯ ಮನೆ ಯೋಜನೆನ ಇನ್ನ ಜಾಸ್ತಿ ಮುಂದುವಯ್ಯನ ಅಂತ. ಸರ್, ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಬಂದಿದ್ರು. ಈಗ ಪ್ರಚಾರದ ವೇಳೆ ಕೂಡ ಈಗ ನಾಳೆ ಬರ್ತಾ ಇದಾರೆ. ಏನ್ ಹೇಳ್ತೀರಾ ಸಿಎಂ ಅವ್ರು ಬರ್ತಾ ಇರೋದು? ನಮಗ್ ಬಹಳ ಖುಷಿ ಆಯ್ತ್ರಿ ಮ್ಯಾಮ್. ಯಾಕಂದ್ರೆ ನಾವು ಸಿದ್ದರಾಮಯ್ಯರು ಬಹಳ ದೊಡ್ಡ ಫ್ಯಾನು. ಬಹಳ ನಮಗೆ ಸಂತೋಷ ಆಯ್ತು. ಆಮೇಲೆ ಅದು CM ಸಾಹೇಬ್ರು ನಮಗೆ ಆಶೀರ್ವಾದ ಮಾಡ್ಯಾರೆ. ಆಮೇಲೆ ಇಷ್ಟಕ್ಕೊಂದು ನಮಗೆ ಭರವಸೆ ಕೊಡ್ತಿದ್ದಾರೆ, ನಮಗೆ ನಮ್ ಶಕ್ತಿ ಆಗಿದ್ದಾರೆ. ಆಮೇಲೆ ನಮ್ ಕಾರ್ಯಕರ್ತರ ಮುಖನಲ್ಲೂ ಕಾಣ್ತೈತೆ ನಮಗೆ. ಸರ್, ತಾತ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್? ಯಾಕಂತಂದ್ರೆ ಅವ್ರು ತೋರಿಸ್ತಾ ಇರುವಂತ ಪ್ರೀತಿ, ಈಗ ಅವ್ರು ಕೊಟ್ಟಿರುವಂತ ಜನರು ಕೊಟ್ಟಿರುವಂತ ಬೆಂಬಲಗಳನ್ನ ನೋಡಿದಾಗ ನಿಮ್ಗೆ ಎಷ್ಟು ಅನ್ಸ್ತಾ ಇದೆ? ಬಾಳನೇ ರೀ ಮ್ಯಾಮ್, ಬಾಳನೇ. ಯಾಕಂದ್ರೆ ಈಗ ನಾವ್ ಎಲ್ಲರ ಅಡ್ಡಾಡಿದ್ರೇನು
ಪ್ರತಿಯೊಂದು ಹೋಣಿ ಹಿಡೀರಿ ನೀವು, ಯಾರ ಅಜ್ಜರ ಬಗ್ಗೆ ಏನಾರ ಒಂದ್ ಕತೆ ನಮಗೆ ಹೇಳ್ತಾರೆ ಮ್ಯಾಮ್. ಇದು ಒಂದ್ 5 ವರ್ಷ ಹಿಂದೆ ನಮ್ ಕಾಲಿಗೆ ಹಿಂಗಾಗಿತ್ತು, ಅಪ್ಪಾಜಿ ನಮ್ ಸಾಹಿತ್ಯ ಮಾಡಿದ್ರು. ಇಲ್ಲಾಂದ್ರೆ ಬಹಳ ದೇವಸ್ಥಾನಗಳಿಂದ ಇಲ್ಲಿ ಚಿಕ್ಕ ದೇವಸ್ಥಾನಗಳಿದಾವ್ರಿ ಮ್ಯಾಮ್ ದಾವಣಗೆರೆಯಲ್ಲಿ, ಪ್ರತಿ ಒಂದ್ ರಸ್ತೆನಲ್ಲಿ ಅವೆಲ್ಲವೂ ದೇವಸ್ಥಾನಗಳಿಗೆ ಅಜ್ಜರ್ದು ದಾನ ಧರ್ಮ ಕಂಡೈತಿ. ಸರ್ ಕೊನೆಯದಾಗಿ ನಿಮ್ಮ ತಾಯಿಗಳು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ, ಹಳ್ಳಿಗಳಿಗೂ ತೆರಳಿ ಏನ್ ಹೇಳ್ತೀರಾ ಸರ್? ಬಹಳ ಚೆನ್ನಾಗಿ ಅನ್ಸುತ್ತೆ. ಎಸ್, ಕಾಂಗ್ರೆಸ್ನ ಪ್ರಚಾರದ ವೇಳೆ ಸಮರ್ಥ ಅವರು ಕೂಡ ಸಿಕ್ಕಿದ್ರು. ಸಮರ್ಥ ನಾಯಕನಾಗಿದ್ದೇನೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಕೂಡ ಆಡಿದ್ರು. ಮತದಾರರನ್ನ ಮಾತನಾಡಿಸಿದಾಗ ಅವರು ಹೇಳಿದ್ದು ಒಂದೇ, ಅಭಿವೃದ್ಧಿ ಮಾಡುವವರಿಗೆ ನಾವು ಮತವನ್ನ ಹಾಕ್ತೀವಿ, ಅಭಿವೃದ್ಧಿ ಮಾಡುವವರನ್ನ ನಾವು ಗೆಲ್ಲಿಸಿ ತರ್ತೀವಿ ಅಂತ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಒಂದು ಮತದಾರರು ಅಭಿವೃದ್ಧಿ ಮಾಡುವಂತಹ ಜನರಿಗೆ ಏನು ಅಭ್ಯರ್ಥಿಗಳಿಗೆ ಮತವನ್ನ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಗಂಗಾ ಜಾಧವ್, ದಾವಣಗೆರೆ.